ಆಡಿಯನ್ಸ್ ರಿಯಾಕ್ಷನ್ ಕೇಳ್ತಾ ಇದ್ರೆ ಮಾತಾಡೋದೇ ಬೇಡ ಅನ್ನಿಸ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ರಾವ್ ಬಗ್ಗೆ ಮಾತಾಡೋದಾದ್ರೆ, ನಾನು ಕಳೆದ ವಾರದ ಮಂಡ್ಯ ನೈಟ್ ರಾ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆದ್ರಲ್ಲ, ಆ ವಾರದ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ನ ನೆಟ್ಫ್ಲಿಕ್ಸ್ ಅವರು ರಿವೀಲ್ ಮಾಡಿದ್ದಾರೆ. ಲಿಟರಲಿ ರಾ ಆಫ್ಟರ್ ರಸಲ್ ಮೀನಿಯಾ ಆದ್ಮೇಲೆ ಇದೇ ಹೈಯೆಸ್ಟ್ ಮಂಡ್ಯ ನೈಟ್ ರಾ ವ್ಯೂವರ್ಶಿಪ್ ಅಂತಾನೆ ಹೇಳ್ಬಹುದು. 2.7 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ ಆ ಒಂದು ಮಂಡ್ಯ ನೈಟ್ ರಾಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಮಂಡ್ಯ ನೈಟ್ ರಾ ಈ ರೇಂಜಿಗೆ ವ್ಯೂವರ್ಶಿಪ್ ನ ಗಳಿಸಿರಲಿಲ್ಲ. 2.7 ಮಿಲಿಯನ್ ನಿಜವಾಗ್ಲೂ ನನಗೆ ಶಾಕ್ ಆಯ್ತು ಗುರು. ಒನ್ ಟೈಮ್ ಅಲ್ಲಿ ಸ್ಮ್ಯಾಕ್ ಡೌನ್ 3 ಮಿಲಿಯನ್ ಕ್ರಾಸ್ ಆಗ್ತಾ ಇತ್ತು. ಅಂಡ್ ಮಂಡೇ ನೈಟ್ ರಾ ರೆಗ್ಯುಲರ್ ಬೇಸಸ್ ಅಲ್ಲೇ 2.5 2.6 ಮಿಲಿಯನ್ ಎಲ್ಲ ಬರ್ತಾ ಇತ್ತು. ಆಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ವರ್ಷದ ಹಿಂದೆ ನಾನು ಕೂಡ ಪ್ರತಿ ವಾರ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ವ್ಯೂವರ್ಶಿಪ್ ನ ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರೆ, ಅಂಡ್ ಅದನ್ನ ಕೇಳೋ ಮಜಾನೇ ಬೇರೆ ಇತ್ತು. ಬಟ್ ಈಗ ವ್ಯೂವರ್ಶಿಪ್ ಕೂಡ ರಿಲೀಸ್ ಆಗ್ತಾ ಇಲ್ಲ, ರಿಲೀಸ್ ಆದ್ರೆ ಇದೇ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೋಲೋ ಸಿಕೋವಾ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೋಲೋ ಸಿಕೋವಾ ಅವರು ಫುಲ್ ಆನ್ ಮೆಟ್ರಿಕ್ಸ್ ವೈಬಲ್ ಇದ್ದಾರೆ ಅಂತಾನೆ ಹೇಳ್ಬಹುದು. ಬುಲೆಟ್ ನ ಡಾಜ್ ಮಾಡಿದಾಗಿಂದ ಅವರಂತೂ ಮೆಟ್ರಿಕ್ಸ್ ನ ಹೀರೋ ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಯಾಕಂದ್ರೆ ಆ ರೀತಿ ಮೀಮ್ಸ್ ಗಳು ಇಂಟರ್ನೆಟ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಇನ್ನೂ ಅದ್ರೊಳಗಡೆಯಿಂದ ಹೊರಗಡೆ ಬಂದೇ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು OTM ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ರಾಯ್ಸ್ ಕಿಸ್ ಅವರು NXT ಯ OTM ಜೊತೆ ಟೀಮ್ ಅಪ್ ಆಗಿ ಹೊಸ ಫ್ಯಾಕ್ಷನ್ ನ ಕರ್ಕೊಂಡು ಬಂದ್ರು ಮಂಡ್ಯ ನೈಟ್ ರಾ ಅಲ್ಲಿ. ಅಂಡ್ ಸ್ವಲ್ಪ ಜನ ಇದನ್ನ ಶೀಲ್ಡ್ ಗೆ ಕಂಪೇರ್ ಕೂಡ ಮಾಡ್ತಾ ಇದ್ದಾರೆ. ಹಂಗ್ ನೋಡೋದಾದ್ರೆ ಇವರ WWE ಡೆಬ್ಯೂ ಶೀಲ್ಡ್ ನ ಡೆಬ್ಯೂ ಇತ್ತಲ್ಲ, ಅದೇ ರೀತಿ ಇತ್ತು ಅಂತಾನೆ ಹೇಳ್ಬೇಕು. ಅಲ್ಲೂ ಕೂಡ ಅವರು ಬಂದು ಅನೌನ್ಸರ್ ಟೇಬಲ್ ನ ಮುರಿಸಿದ್ರು. ಅಂಡ್ ಇಲ್ಲೂ ಕೂಡ ಇವರು ಬಂದು ಅನೌನ್ಸರ್ ಟೇಬಲ್ ನ ಮುರಿಸ್ತಾರೆ. ಅಂಡ್ ಇವರ ಒಂದು ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಯಾವ ರೀತಿ ಇದ್ದಾರೆ ಅಂತ. ನಿಜವಾಗ್ಲೂ ಖಡಕ್ ಆಗಿ ಕದರಾಗಿ ಕಾಣಿಸ್ತಾ ಇದ್ದಾರೆ. ನೋಡ್ಬೇಕು WWE ಅವರು ಈ ಒಂದು ಫ್ಯಾಕ್ಷನ್ ಅಲ್ಲಿ ಇವ್ರನ್ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ಇವರ ನಡುವೆ ಪೊಟೆನ್ಶಿಯಲ್ ಇದೆ. ಇದನ್ನ WWE ಅವರು ವೇಸ್ಟ್ ಮಾಡ್ಕೋಬಾರದು. ಬೇಸಿಕಲಿ ರಾಯ್ಸ್ ಕಿಸ್ ಅವರು WWE ಗೆ ಬಂದಾಗಿಂದನೂ ಕೂಡ ಇವರನ್ನ ಮೈನ್ ರೋಸ್ಟರ್ ಸೂಪರ್ ಸ್ಟಾರ್ ರೀತಿನೇ ಬಿಲ್ಡ್ ಮಾಡಬೇಕು ಅಂತ WWE ಗೆ ಅನ್ಸಿತ್ತು. ಬಟ್ ಮಧ್ಯದಲ್ಲಿ ಅವರ ಏಜ್ ನ ತಗೊಂಡು ಅವರು ಕೂಡ ಕನ್ಫ್ಯೂಸ್ ಆಗಿದ್ರು. ಇದಾದ್ಮೇಲೆ ಸ್ವಲ್ಪ ದಿನ ಬ್ರೇಕ್ ನ ಕೊಟ್ಟರು ಅವರಿಗೆ. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಕೂಡ ರಾಯ್ಸ್ ಕಿಸ್ ನೀನು ಬೇಕಾದ್ರೆ ಬರ್ಬೋದು ಅಂತ ರಾಯ್ಸ್ ಕಿಸ್ ಅವರಿಗೆ ಹೇಳಿದ್ರು, ನಾನು ನಿನ್ ಮೇಲೂ ಕೂಡ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ರೆಡಿ ಇದೀನಿ ಅಂತ. ಅಂಡ್ ಆಗ್ಲೇ ರೂಮರ್ಸ್ ಗಳು ಬಂದಿತ್ತು, ರೋಮನ್ ರೈನ್ಸ್ ಹಾಗೆ ರಾಯ್ಸ್ ಕಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ರಾಯ್ಸ್ ಕಿಸ್ ಅವರು ಸಪರೇಟ್ ಫ್ಯಾಕ್ಷನ್ ನ ಕರ್ಕೊಂಡು ಬಂದಿರೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಈಗ ಬ್ಲಡ್ ಲೈನ್ ಬಳಿ ಎರಡೆರಡು ಸಂಕಷ್ಟ ಇದೆ. ಒಂದು ಎಲಿನೈಟ್ ಆಗಿ ಸೋಲೋ ಸಿಕೋವಾ ಅವರಿಂದ, ಇನ್ನೊಂದು ನಮ್ಮ OTM ಇಂದ. ನೋಡ್ಬೇಕು ಗೈಸ್, ಈ ಎರಡು ತೊಂದರೆಗಳಿಂದ ಬ್ಲಡ್ ಲೈನ್ ಯಾವಾಗ ದೂರ ಆಗ್ತಾರೆ ಅಂತ. WWE ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಒಂದು 3-way ವಾರ್ ಗೇಮ್ ಕೂಡ ಪ್ಲಾನ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಒಂದು ಕಡೆ ಬ್ಲಡ್ ಲೈನ್ ಟೀಮ್ ಇದ್ರೆ, ಇನ್ನೊಂದು ಕಡೆ ನಮ್ಮ ಸೋಲೋ ಸಿಕೋವಾ ಹಾಗೆ ಎಲಿನೈಟ್ ಅವರ ಸಪರೇಟ್ ಟೀಮ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಇನ್ನೊಂದು ಕಡೆ ಈ ಒಂದು OTM ಟೀಮ್ ನೋಡೋದಕ್ಕೆ ಸಿಗಬಹುದು. ಈ ಬಾರಿ ವಾರ್ ಗೇಮ್ ಹತ್ರ ಬರ್ತಿದ್ದಂಗೆ ಒಂದು ಐಡಿಯಾ ಸಿಗುತ್ತೆ ನಮಗೆ, ಯಾವ ಟೀಮ್ಸ್ ಗಳನ್ನ WWE ಅವರು ಇನ್ವಾಲ್ವ್ ಮಾಡ್ತಾರೆ ಅಂತ. ಅಥವಾ WWE ಅವರು ಆ ಕಡೆ ಎಲಿನೈಟ್ ಆಗಿ ಸೋಲೋ ಸಿಕೋವಾ ಅವ್ರನ್ನ OTM ಜೊತೆನೆ ಸೇರಿಸಿ ಒಂದು ಟೀಮ್ ಕೂಡ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ? ಈ ಬಾರಿಯ ವಾರ್ ಗೇಮ್ ಮ್ಯಾಚ್, ವಾರ್ ಗೇಮ್ ಥೀಮ್ ಯಾವ ರೀತಿ ಇರುತ್ತೆ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಕ್ ಅವರ ನೇಮ್ ಚಾನಲ್ ಅಲ್ಲಿ ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾ ಇದೆ. ಯಾಕಂದ್ರೆ ಆ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, WWE ಟ್ರೈಯೋಟಿಗೆ ರಾಕ್ ಅವರು ಕೂಡ ಬರ್ತಾ ಇದ್ದಾರೆ ಅಂತ. ಅಂಡ್ ಈಗ ಅವರು ಜಿಲ್ಲಾ ಫಾಟೋ ಅವರ ಒಂದು ಪೋಸ್ಟ್ ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ನಿಮ್ಗೆ ತಿಳಿಸಿದ್ದೆ ನಾನು, ಜಿಲ್ಲಾ ಫಾಟೋ ಅವರು ರಾಕ್ ಅವರ ರೀತಿ ಸ್ಟೈಲ್ ಅಲ್ಲಿ ಬಂದಿದ್ರು ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ರಾಕ್ ಅವರು ಟೈಮ್ ಟು ಈಟ್ ಫ್ಯಾಮ್ ಅಂತ ಒಂದು ಥಮ್ ನ ಡಟ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ನಮ್ಮ ಜಿಲ್ಲಾ ಫಾಟೋ ಅವರು ಕೂಡ ರಾಕ್ ಅವ್ರನ್ನ ಹಲೋ ಅಂತ ಹೇಳ್ತಾ ಇದ್ದಾರೆ. ತನ್ನ ಸ್ಟ್ಯಾಂಪ್ ನ ನಮ್ಮ ರಾಕ್ ಅವರು ಜಿಲ್ಲಾ ಫಾಟೋ ಅವರಿಗೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೇಕು. ಓಕೆ, ನೀನು ನನ್ನನ್ನ ಕಾಪಿ ಮಾಡಬಹುದು ಅಂತ ರಾಕ್ ಅವರ ಕಡೆಯಿಂದ ಅಪ್ರೂವೇಷನ್ ನಮ್ಮ ಜಿಲ್ಲಾ ಫಾಟೋ ಅವರಿಗೆ ಸಿಕ್ಕಿದೆ. ಇನ್ನು ನಮ್ಮ ಜಿಲ್ಲಾ ಫಾಟೋ ಅವರು NXT ಶೋ ಅಲ್ಲಿ ಅದ್ಭುತವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಇವನ್ ಅವರು NXT ಚಾಂಪಿಯನ್ಶಿಪ್ ನ ಇಟ್ಕೊಂಡು ಸ್ಟ್ಯಾಂಡ್ ಟಾಲ್ ಆಗಿ ಕೂಡ ನಿಂತಿದ್ದಾರೆ. ಅಷ್ಟೇ ಅಲ್ಲ, ರೆಸ್ಲಿಂಗ್ ಅಬ್ಸರ್ವರ್ ನ್ಯೂಸ್ ಲೆಟರ್ ನ ಪ್ರಕಾರ ಜಿಲ್ಲಾ ಫಾಟೋ ಅವರು ಆಸ್ ಸೂನ್ ಆಸ್ ಪಾಸಿಬಲ್ ನಮಗೆ ಮೈನ್ ರಾಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ನೋಡ್ಬೇಕು ಗೈಸ್, ನಮ್ಮ ಜಿಲ್ಲಾ ಫಾಟೋ ಅವರ ಮೈನ್ ರಾಸ್ಟರ್ ಡೆಬ್ಯೂ ಯಾವ ರೀತಿ ಇರುತ್ತೆ ಅಂಡ್ ಅವರು ಬಂದು ಏನ್ ಮಾಡ್ತಾರೆ ಅಂತ. ಒಂದ್ ಕಡೆ ಅವರು
ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ನಾನು ಬೇರೆ ನೆಪೋ ಕಿಡ್ ನೆಪೋ ಫ್ಯಾಮಿಲಿ ಮೆಂಬರ್ ರೀತಿ ಅಲ್ಲ ಅಂತ. ಅಂಡ್ ಅವರು ಮೇನ್ ರಾಸ್ಟರ್ಗೆ ಬಂದ್ರೆ ಬ್ಲಡ್ ಲೈನ್ ನ ಜಾಯಿನ್ ಆಗ್ತಾರಾ, ಆ ರೀತಿ ಏನಾದ್ರೂ ಜಾಯಿನ್ ಆದ್ರೆ ಅವರು ಕೂಡ ನೆಪೋ ಕಿಟ್ ಆಗೋದಿಲ್ವಾ, ಅದನ್ನ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಐ ಥಿಂಕ್ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಮಾರ್ವಲ್ ಮೂವಿಯಲ್ಲಿ ನೋಡೋದಕ್ಕೆ ಸಿಗ್ಬಹುದು, ಯಾಕಂದ್ರೆ ರೀಸೆಂಟ್ ಆಗಿ ಅವರ ಈ ಒಂದು ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಫೋಟೋ ಓಕೆ, ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಮಾರ್ವಲ್ ಸ್ಟುಡಿಯೋಸ್ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಫೋಟೋನ ತೆಗೆಸ್ಕೊಂಡಿದ್ದಾರೆ. ಯಾವ ಮೂವಿಲಿ ನೋಡೋದಕ್ಕೆ ಸಿಗ್ತಾರೋ ಗೊತ್ತಿಲ್ಲ. ಐ ಥಿಂಕ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಡೂಮ್ ಸ್ಟೇ ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಅದರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೀಕ್ರೆಟ್ ವಾರ್ ಅಲ್ಲಿ ಏನಾದರೂ ನೋಡೋದಕ್ಕೆ ಸಿಗ್ತಾರ, ಕಾದ್ ನೋಡಬೇಕು. ಸದ್ಯಕ್ಕೆ ನಮ್ಮ ಮಾರ್ವಲ್ ಸ್ಟುಡಿಯೋಸ್ ಬಳಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೋಗಿ ತಲುಪಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮುಂದಿನ ತಿಂಗಳು ಒಂದು ಮಂಡೇ ನೈಟ್ ರಾ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಗೈನ್ಸ್ಟ್ ಲುಚಾಡೋರ್. ಅದು ಪೆಂಟಾ ಅವರೇ ಆಗಿರಬಹುದು. 99% ಏನು 100% ಪೆಂಟಾ ಆಗಿ ರೋಮನ್ ರೈನ್ಸ್ ಅವರ ನಡುವೆನೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈಗ ಆ ಒಂದು ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ಅಲ್ಲಿ ಪೆಂಟಾ ಹಾಗೆ ರೇ ಫಿನಿಕ್ಸ್ ಅವರು ಫೈನಲ್ಸ್ ಗೆ ಹೋಗಿ ತಲುಪಿದ್ದಾರೆ. ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಂಗೆ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇದ್ದಾರೆ ಅಂತಾನೆ ಹೇಳಬೇಕು. ಅಂಡ್ ಅದರ ವಿಚಾರವಾಗಿ ರೋಮನ್ ರೈನ್ಸ್ ಅವರ ಒಂದು ಟ್ವೀಟ್ ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಹೂ ಇಸ್ ಗೋಯಿಂಗ್ ಟು ಸ್ಟೆಪ್ ಅಪ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ದಿಸ್ ಆಪರ್ಚುನಿಟಿ, ಐ ವಿಲ್ ಬಿ ವೈಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದು ಈ ಒಂದು ಆಪರ್ಚುನಿಟಿನ ನಿಜವಾಗ್ಲೂ ತನ್ನದಾಗಿಸ್ಕೊಳ್ತೀರಾ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ರೆಸ್ಪೆಕ್ಟ್ಫುಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಟ್ವೀಟ್ ನ ಹಾಕಿದ್ದಾರೆ. ಇದು ಯಾವುದೇ ರೀತಿಯ ಫ್ಯೂಡ್ ಅಲ್ಲ ಗಾಯ್ಸ್, ರೆಸ್ಪೆಕ್ಟ್ಗೋಸ್ಕರ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡ್ತಾ ಇರೋದು. ಮೆಕ್ಸಿಕೋಗೆ ಹೋಗ್ತಾ ಇದಾರಲ್ಲ, ಆ ಒಂದು ವಿಚಾರಕ್ಕೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಆರ್ಗನೈಸ್ ಮಾಡ್ತಾ ಇರೋದು. ಅಂಡ್ ಇದರ ಒಂದು ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ರೋಮನ್ ರೈನ್ಸ್ ಅವರ ಪೋಸ್ಟರ್ ಹಿಂದಗಡೆ ಲುಚಾಡೋರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಪೋಸ್ಟರ್ ಅಮೇಜಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಗಾಯ್ಸ್, ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಪ್ರಾಬಬ್ಲಿ ನಮಗೆ ಪೆಂಟಾ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಡ್ ಅಪ್ಡೇಟ್ಗಳು ಕೂಡ ಬರ್ತಾ ಇಲ್ಲ, ಅದಕ್ಕೋಸ್ಕರ ಇವತ್ತು ಒಂದೇ ವಿಡಿಯೋ ಇರುತ್ತೆ. ಸ್ವಲ್ಪ ಸಹಕರಿಸಿ. ಅಂಡ್ ನಿಜವಾಗ್ಲೂ ನಂಬಿಕೆ ಅನ್ನೋದೇ ಹೋಗ್ಬಿಟ್ಟಿದೆ, ಬೇಜಾರಾಗುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಗೊತ್ತಿದ್ರೆ ಹಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.